ಕಾಂಗ್ರೆಸ್ನವರ ಮಾನಸಿಕತೆ ಏನು ಎನ್ನುವಂಥದ್ದನ್ನು ಈ ದೇಶ ಸುಮಾರು ಸ್ವತಂತ್ರ ಭಾರತ ಆದ ನಂತರ ಎಲ್ಲರೂ ಈ ದೇಶದ ಜನ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸ್ವತಂತ್ರ ಬಂದ ದಿವಸದಿಂದಲೇ ಈ ದೇಶವನ್ನು ಮತೀಯ ಆಧಾರದಲ್ಲಿ ವಿಭಜನೆ ಮಾಡಿರ್ತಕ್ಕಂಥ ಮಾನಸಿಕತೆ ಕಾಂಗ್ರೆಸ್ಗೆ ಬೆಳೆದು ಬಂದಿರತಕ್ಕಂಥದ್ದು. ಇವತ್ತಿನವರೆಗೂ ದೇಶ ವಿಭಜನೆಯ ಮಾತನ್ನು ಯಾವ ಸಂದರ್ಭಗಳು ಎದುರಾಗ್ತದೆ ಆ ಎಲ್ಲ ಸಂದರ್ಭದಲ್ಲೂ ದೇಶ ವಿಭಜನೆ ಮಾತನಾಡ್ತಾ ಇದ್ದಾರೆ. ಡಿ ಕೆ ಸುರೇಶ್ ಅವರು ಹೇಳಿರ್ತಕ್ಕಂಥ ಮಾತು ಏನಿದೆ, ತೆರಿಗೆಗೋಸ್ಕರ ದಕ್ಷಿಣ ಭಾರತಕ್ಕೆ ಬೇರೆ ರಾಷ್ಟ್ರ ಆಗಬೇಕೆನ್ನುವಂತ ಮಾತನ್ನು ಏನು ಹೇಳಿದ್ದಾರೆ, ಇದಕ್ಕೆ ನಾನು ಹೇಳಿರ್ತಕ್ಕಂಥದ್ದು, ನೀವು ಇವತ್ತು ದೇಶ ವಿಭಜನೆಯ ಮಾತನ್ನು ತೆರಿಗೆಗೆ ಕಾರಣ ಒಡ್ಡಿ ದೇಶ ವಿಭಜನೆಯ ಮಾತನ್ನು ಹೇಳಿದ್ರೆ, ಇವತ್ತು ನಾವು ಈ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಹಿಂದೂಗಳು ಅತ್ಯಂತ ಹೆಚ್ಚು ತೆರಿಗೆಯನ್ನು ಪಾವತಿ ಮಾಡತಕ್ಕಂಥ ಹಿಂದೂಗಳು ನಾಳೆ ನಮ್ಮ ತೆರಿಗೆಯ ಹಣದಲ್ಲಿ ಹಿಂದೂಗಳ ಅಭಿವೃದ್ಧಿ ಮಾಡಿ ಅಂತ ಕೇಳಿದ್ರೆ ಮುಂದೆ ಏನಾಗಬಹುದು? ಈ ರೀತಿಯ ವಿದಂಡವಾದವನ್ನು ಏನು ನಮ್ಮ ಕಾಂಗ್ರೆಸ್ನವರು ಮಾಡ್ತಾ ಇದಾರ, ಇದನ್ನು ನೀವು ಮೊದಲು ನಿಲ್ಲಿಸಬೇಕು. ನೀವು ಎಲ್ಲಿವರೆಗೆ ಈ ದೇಶ ವಿಭಜನೆ ಆಗಬೇಕೆನ್ನುವಂತ ಮಾತನ್ನು ಆಡ್ತಾ ಇರ್ತೀರೋ ಅಲ್ಲಿವರೆಗೆ ನಾನು ಹೇಳಿರುವ ಮಾತಿಗೆ ನಾನು ಬದ್ಧ ಇರ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.